ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಪ್ರಮುಖ ಸಾಮಾನ್ಯ ಜ್ಞಾನ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರಮುಖ ಸಾಮಾನ್ಯ ಜ್ಞಾನ ವಿಷಯಗಳನ್ನು ನೋಡ್ತಾ ಹೋಗೋಣ. ಬಿಳಿ ಕ್ರಾಂತಿಯ ಪಿತಾಮಹ ಯಾರು ಅಂದರೆ ವರ್ಗೀಸ್ ಕುರಿಯನ್. ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಹೆಚ್ಚಿಸಲು ಮಾಡಿದಂಥ ಕ್ರಾಂತಿ ಬಿಳಿ ಕ್ರಾಂತಿ. ಈ ಒಂದು ಬಿಳಿ ಕ್ರಾಂತಿಯನ್ನು ಶ್ವೇತ ಕ್ರಾಂತಿ ಅಂತಲೂ ಕೂಡ ಕರೀತಾರೆ. ಈ ಬಿಳಿ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್. ವರ್ಗೀಸ್ ಕುರಿಯನ್ ಅವರನ್ನು ಬಿಳಿ ಕ್ರಾಂತಿಯ ಪಿತಾಮಹ ಅಂತೇಳಿ ಕರೀತಾರೆ. ಇನ್ನು ರಿಲಯನ್ಸ್ ಸಂಸ್ಥೆಯ ಸ್ಥಾಪಕರು ಯಾರು ಅಂದರೆ ಧೀರುಭಾಯಿ ಅಂಬಾನಿ. ಧೀರುಭಾಯಿ ಅಂಬಾನಿ ರಿಲಯನ್ಸ್ ಸಂಸ್ಥೆಯ ಸ್ಥಾಪಕರಾಗಿರ್ತಾರೆ. ಇನ್ನು ವಿಪ್ರೋ ಸಂಸ್ಥೆಯ ಸ್ಥಾಪಕರು ಅಜಿಮ್ ಪ್ರೇಮ್ಜಿ. ಅಜಿಮ್ ಪ್ರೇಮ್ಜಿ ಅವರು ವಿಪ್ರೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಾರೆ. ಇನ್ನು ಹಿಮಾಲಯದ ಪಾದಬೆಟ್ಟಗಳನ್ನು ಏನೆಂದು ಕರೆಯುವರು? ಹಿಮಾಲಯದ ಪಾದಬೆಟ್ಟಗಳನ್ನು ಶಿವಾಲಿಕ್ ಬೆಟ್ಟಗಳು ಅಂತೇಳಿ ಕರೀತಾರೆ. ಇನ್ನು ಸಿಖ್ಖರ ಸೋಲಿಗೆ ಕಾರಣವಾದ ಅವಮಾನಕರ ಒಪ್ಪಂದ ಯಾವುದು? ಸಿಖ್ಖರ ಸೋಲಿಗೆ ಕಾರಣವಾದ ಅವಮಾನಕರ ಒಪ್ಪಂದ ಯಾವುದು ಅಂದರೆ ಲಾಹೋರ್ ಒಪ್ಪಂದ. ಲಾಹೋರ್ ಒಪ್ಪಂದ ಏನಿದೆ ಅದು ಸಿಖ್ಖರ ಸೋಲಿಗೆ ಕಾರಣವಾದಂಥ ಅವಮಾನಕರ ಒಪ್ಪಂದ. ಇನ್ನು ರಷ್ಯಾದ ಜನರಿಗೆ ಶಾಂತಿ, ಆಹಾರ, ಭೂಮಿ ನೀಡ್ತೀನಿ ಅಂಥೇಳಿ ಜನಪ್ರಿಯ ಘೋಷಣೆ ಮಾಡಿದವರು ಲೆನಿನ್. ರಷ್ಯಾದ ಜನರಿಗೆ ಶಾಂತಿ, ಆಹಾರ, ಭೂಮಿ ನೀಡ್ತೀನಿ ಅಂಥೇಳಿ ಜನಪ್ರಿಯ ಒಂದು ಘೋಷಣೆ ನೀಡಿದವರು ಲೆನಿನ್. ಇನ್ನು ಬೂದು ಅಂಗಿದಳ ಸೈನ್ಯ ಸ್ಥಾಪಿಸಿದವರು ಹಿಟ್ಲರ್. ಜರ್ಮನಿಯ ಹಿಟ್ಲರ್ ಬೂದಂಗಿ ದಳ ಸೈನ್ಯವನ್ನು ಸ್ಥಾಪನೆ ಮಾಡ್ತಾನೆ. ವಿಶ್ವ ಗ್ರಾಹಕ ದಿನ. ವಿಶ್ವ ಗ್ರಾಹಕ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಮಾರ್ಚ್ 15ರಂದು. ಪ್ರತಿ ವರ್ಷ ಮಾರ್ಚ್ 15ರಂದು ವಿಶ್ವ ಗ್ರಾಹಕ ದಿನವನ್ನು ಆಚರಣೆ ಮಾಡ್ತಾರೆ. ಇನ್ನು ಪರಿಸರಣ ಮಳೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಏನಂತ ಕರೀತಾರೆ ಅಂದರೆ ಕಾಲ ಬೈಸಾಖಿ ಅಂತ ಹೇಳಿ ಕರೀತಾರೆ. ಪರಿಸರಣ ಮಳೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಎಂದು ಕರೀತಾರೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂಥ ಸ್ಥಳ ಯಾವುದು ಅಂದರೆ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಒಂದೆಡೆ ಎರಡು ಕೂಡ ಸೇರ್ತವೆ, ಜಾಯಿನ್ ಆಗ್ತವೆ. ಅದನ್ನು ಎಲ್ಲಿ ಸೇರ್ತವೆ ಅಂದರೆ ನೀಲಗಿರಿ ಬೆಟ್ಟದಲ್ಲಿ ಸೇರ್ತವೆ. ಇನ್ನು ಸ್ತ್ರೀ ಶಕ್ತಿ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ಗ್ರಾಮಾಂತರ ಮಹಿಳೆಯರು ವಿಕಾಸ ಆಗುವಂಥ ಒಂದು ಸದುದ್ದೇಶವನ್ನು ಸ್ತ್ರೀ ಶಕ್ತಿ ಕಾರ್ಯಕ್ರಮ ಹೊಂದಿದೆ. ಭಾರತದ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದಂಥ ಕೀರ್ತಿ ಲಾರ್ಡ್ ಕಾರ್ನ್ವಾಲಿಸನಿಗೆ ಸಲ್ಲುತ್ತದೆ. ರಷ್ಯಾದಲ್ಲಿ ಪ್ರಸಿದ್ಧ ಈ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದವರು ಜೋಸೆಫ್ ಸ್ಟಾಲಿನ್ ಏನಿದ್ದಾರೆ, ಇವರು ರಷ್ಯಾದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಇನ್ನು ಲಕ್ಷದ್ವೀಪಗಳಿರುವ ಮತ್ತೊಂದು ಹೆಸರು ಹವಳದ ದ್ವೀಪ. ಇದು ಹವಳನ ದಿಣ್ಣೆಗಳಿಂದ ಆಗಿರೋದ್ರಿಂದ ಇದಕ್ಕೆ ಹವಳದ ದ್ವೀಪ ಅಂತಲೂ ಕೂಡ ಲಕ್ಷದ್ವೀಪಕ್ಕೆ ಕರೀತಾರೆ. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಒಂದು ಅಕ್ಷಾಂಶ ಯಾವುದು ಅಂದರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಆ 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಲೂ ಕೂಡ ಕರಿತೇವೆ. ಇನ್ನು ಬಾಕ್ರಾನಂಗಲ್ ಅಣೆಕಟ್ಟಿಗೆ ಇರುವ ಈ ಮತ್ತೊಂದು ಹೆಸರು ಏನು ಅಂದರೆ ಗೋವಿಂದ ಸಾಗರ ಅಂತೇಳಿ ಕರೀತಾರೆ. ಇನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವಾಗ ಒಂದು ಜಾರಿಗೆ ಬರುತ್ತೆ ಅಂದರೆ 1986ರಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರ್ತದೆ. ಭಾರತದ ನೈಜ ಅಭಿವೃದ್ಧಿ ಅಂದರೆ ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರು ಯಾರು ಅಂದರೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಭಾರತದ ನೈಜ ಅಭಿವೃದ್ಧಿ ಅಂದರೆ ಗ್ರಾಮಗಳ ಅಭಿವೃದ್ಧಿ ಅಂಥೇಳಿ ಅವರು ಕರೀತಾರೆ. ಇನ್ನು ಅಂಶಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದರೆ
ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಅಥವಾ ಕಾರವಾರದಲ್ಲಿ ಈ ಅಂಶಿ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ. ಇನ್ನು ಕನ್ನಂಬಾಡಿ ಅಣೆಕಟ್ಟು, KRS ಅಂತ ಏನು ಕರಿತೀವಿ, ಕೃಷ್ಣರಾಜ ಸಾಗರ, ಈ ಕನ್ನಂಬಾಡಿ ಅಣೆಕಟ್ಟ ನಿರ್ಮಾಣಗೊಂಡಂಥ ವರ್ಷ 1932. ಕನ್ನಂಬಾಡಿ ಅಣೆಕಟ್ಟು ನಿರ್ಮಾಣವಾದಂಥ ವರ್ಷ. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಸಾಮಾನ್ಯ ಜ್ಞಾನ ವಿಷಯಗಳೊಂದಿಗೆ ಸಿಗ್ತೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ, ಶುಭವಾಗಲಿ.